ಬಹುಖ್ಯಾತ ನಟರಿಗೆ ನಿರ್ದೇಶನ ಮಾಡಿರುವಂತ ವ್ಯಕ್ತಿ, ಹಲವು ಸಿನಿಮಾಗಳನ್ನ ನಮ್ಮ ಮುಂದೆ ಇಟ್ಟಿರುವಂತ ವ್ಯಕ್ತಿ, ಹಲವು ಹಿಟ್ಗಳನ್ನ ಕೊಟ್ಟಿರುವಂತ ವ್ಯಕ್ತಿ ಮಾದೇಶ್ ಯಾವ ರೀತಿ ಮಾತಾಡ್ತಾರೆ, ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಮಾದೇಶ್ ಹೆಂಗ್ ತಗ್ಲಾಕೊಂಡ್ರು ನೋಡಿ. ಸಿನಿಮಾ ಇಂಡಸ್ಟ್ರಿಲಿ ಅಪ್ಪು ಸರ್ ಇಟ್ಕೊಟ್ಟಿದ್ದಾರೆ. ಇವರು ಅಂದಿದ್ದೆ ಹುಡುಗರು, ರಾಮು ಸವಾರ್ ಬೃಂದಾವನ ಸಾಂಗು ನಮ್ಗೆ ತುಂಬ ಒಂದು 50 ಸಿಕ್ಕಿದೆ. ಯಾವ ಸಾಂಗ್ ಆರ್ಟಲ್ಲಿರೋ ಹಾರ್ಮೋನಿಯಂ ಅಲ್ಲ ಇನ್ನೊಂದು ಗೊತ್ತಲ್ಲ, ಈ ಎರಡು ಜರಿಯನ್ನು ಆಯ್ತಲ್ಲ, ಇದು ಬಿಡಿ ಅದು ಇದು ಇದೆ. ಒಂದು ಸಿಮ್ ಕಾರ್ಡ್ ಉಪೇಂದ್ರ ಆಡಿರೋ ಸಾಂಗು, ಉಪೇಂದ್ರ ಆಡಿರೋರು ಸಾಂಗ್ ಅದು. ಅದು ಮಲೇಷಿಯಾ ಶೂಟ್ ಮಾಡಿ ಎಂತ ಅದ್ಭುತವಾದ ಮಲೇಷಿಯಾ ಶೂಟ್ ಮಾಡಿದ್ವಿ. ಉಪೇಂದ್ರ ಸರ್ ಆಗುತ್ತೆ ಇನ್ನೊಂದು ಅದು ಒಬ್ಬರು ಕಟ್ಕೊಡ್ರಿಂದ ಇಬ್ಬರದ್ದು ಇಟ್ಟು ಸಾಂಗ್ ಮಾಡಿದ್ವಿ. ಭಾಳ ಫೇಮಸ್ ಆಯ್ತಾರೆ. ನಿನ್ನೆ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಹೀರೋಯಿನ್ ಹುಡುಕಕ್ಕೆ. ಈ ಸಿನಿಮಾ ಹಿಂಗೆ ಇರಬೇಕು ಅಂದ್ರೆ ನಾವು ಹುಡುಕ್ಬೇಕಲ್ಲ, ಯಾರು ತಂದು ಚೆನ್ನಾಗಿರೋಲ್ಲ. ನಾನು ನಮ್ಮ ಎಲ್ಲದಕ್ಕೂ ನಮ್ಮ ಹೊಂದಾಣಿಕೆ ಆಗುತ್ತೆ. ಅಲ್ಲಿ ಸ್ಟೈಲಲ್ಲೂ ಇದ್ದಾಳೆ, ಲುಕ್ಕಲ್ಲೂ ಇದ್ದಾಳೆ, ಎಲ್ಲದಕ್ಕೂ ಆಪ್ಷನ್ಗೆ ರೆಡಿ ಇರಬೇಕು. ಜ್ಯೂಸ್ ಚೆನ್ನಾಗಿದ್ದಾಳೆ ಸರ್. ಮತ್ತೆ ಇನ್ನು ಬೇರೆ ಯಾರಿದ್ದಾರೆ ಹುಡುಕಿ ನೋಡಿ ಸರ್, ನಮ್ಮ ಇದಕ್ಕೆ ಸೂಟ್ ಆಗಬೇಕಲ್ಲ, ಸಿಗ್ತಾರೆ ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಸೂಟ್ ಆಗಲ್ಲ. ಅದಕ್ಕೆ ನಾವು ಸ್ವಲ್ಪ ಒಂದು 2 ದಿನ ಈಗ ನಾವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಗೊತ್ತಾ ಇರ್ತಾರೆ ಹೀರೋಯಿನ್ಗಳು. ನಮ್ಗೆ ಒಂದೇ ಆಪ್ಷನ್ ಅಂತಲ್ಲ, ಬೇಜಾರು ಆಪ್ಷನ್ ಸಿಗ್ತಾವ. ಮತ್ತೆ ನಮ್ಗೇನು ತರಲಾಗಿಲ್ಲ ಅಂತ ನೋಡಿ ಅದೆಲ್ಲ ಏನಿಲ್ಲ ಸರ್, ಅದು ಬೇರೆ ಹೊರಗೆ ಮಾಡ್ಬಿಟ್ಟು ಅದೆಲ್ಲ ಹೆಣ್ಣು ನಾವು ಮಾಡ್ಕೊಂತೀವಿ. ಅದ್ರ ಚಿಂತನೆ ಬರೋದು ಆ ತಪ್ಪು ಒಂದು ಆಪ್ಷನ್ ಬರೋದೇ ಇಲ್ಲ ನಿಮ್ಗೆ. ಆ ಒಂದು ಏನು ತರಲೆ ಪಲ್ಲೆ ಅದನ್ನ ಬಿಟ್ಟು ಬರೋದೇ ಇಲ್ಲ. ಮಾಡ್ತಾಳೆ ಇವಳು ಕಮಿಟ್ಮೆಂಟ್ ಎಲ್ಲ ಮಾತಾಡೋದು ಏನಿಲ್ಲ, ಸುಮಾರು ಇದೆ ಸರ್ ಕಮಿಟ್ಮೆಂಟ್. ಅದಕ್ಕೆ ಫೋಟೋಲ್ ಮಾತಾಡ್ತಾರೆ. ಅದೇ ಮೀಟು ಗೀಟು ಮತ್ತೆ ಅದು ಯಾವ ನಮ್ಮ ತಲೆನೋ ಅವೆಲ್ಲ ಏನಿಲ್ಲ. ಏನು ಕಾಮನ್ ಅಲ್ವಾ ಇದು? ಕಾಮನ್ ಸರ್, ಏನಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್, ಅವರು ಅಂಡರ್ಸ್ಟ್ಯಾಂಡಿಂಗ್, ಯಾವ್ದಾದ್ರು ಸಿಗ ಅವರು ಸೇರಿದೆ. ಇನ್ನು ನಮ್ಮ ಹಿಂಗಿದೆ ನಮ್ಮ ಹೆಸರು ಅಷ್ಟೇ. ಅದನ್ನು ನೀವೇ ಮಾತಾಡ್ಕೊಡ್ಬೇಕು, ನಾವು ಡೈರೆಕ್ಟ್ ನಾ ಈಗ ಹೇಳ್ತೀನಿ ಕೇಳಿ, ನಾವು ಮಾತಾಡ್ಬೇಕು. ಆಮೇಲೆ ನಮ್ಮ ಹಿಂಗಿದೆ ಅಂತ ನೀವು ಮಾಡ್ಕೊಂಡು ಹೋದ್ರೆ ಅದು ಏನು ಅದು ಯಾವುದು ಇಲ್ಲಿ ಸಾಮರ್ಥ್ಯ ಅಲ್ಲ ಸರ್. ಇಂಡಸ್ಟ್ರಿ ಎಲ್ಲ ಉದಾಹರಣೆ ಬಂದಿದೆ. ಹೀರೋಗಳು ಯೂಸ್ ಮಾಡ್ತಾರೆ 100%. ಎಲ್ಲ ಒಂದು 10% ಸಿಗ್ತದೆ ಅಷ್ಟೇ. ನಿಮ್ಗೆ ಒಳ್ಳೆಯವರು 90% ನಾವು ಇದು ಮಾಡ್ಕೊಂತೀವಿ. ಅದನ್ನು ಏನು ನಾವೆಲ್ಲ ಅವ್ರನ್ನ ಟ್ರೀಟ್ ಮಾಡ್ತೀವಿ. ಅದನ್ನು ಮತ್ತೀಗ ಯಾರಾಗ್ಲಿ ಪಾಪ ಹೀರೋಯಿನ್ಗೂ ತಪ್ಪಲ್ಲ, ಈಗ ಒಪ್ಕೊಳ್ಳಿಲ್ಲ ಅಂದ್ರೆ ಕೊಡಲ್ಲ ಚಾನ್ಸ್. ಅದು ಹಂಗಾಗುತ್ತೆ ಇಂಡಸ್ಟ್ರಿ. ಅದೊಂದು ಮೇನ್ ಬರೋವರೆಗೂ ಮೇನ್ ಬಂದು ಹೀರೋ ಅವ್ರಿಗೆ ಬೇಕಿದ್ದ ಅಮ್ಮ ತಗಸ್ಕೊಂತಾರೆ. ನಿಮಗೆ ಒಂದು ಡಾಟ್ ಮಾರ್ಕ್ ಬರೆಯುತ್ತೆ, ನಾವು ಹ್ಯಾಂಡಲ್ ಮಾಡ್ತೀವಿ. ಆ ಭರವಸೆ ನಾನು ಕೊಡ್ತೀನಿ. ನಿಮ್ಗೆ ಒಂದು ಡಾಟ್ ಮಾರ್ಕ್ ನಿಮ್ಮ ಪಿಕ್ಚರ್ಗೆ ಬರಲ್ಲ. ಮತ್ತೆ ಹುಡುಗಿ ಹೀರೋಯಿನ್ ಏನಾದ್ರು ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಅದೆಲ್ಲ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಅದೆಲ್ಲ ನೋಡಿ ಸರ್, ನಾವು ನೋಡಿದಂಥದ್ದು ಅಷ್ಟೇ. ನಾವು ನೋಡಿದಂಥದ್ದನ್ನೇ ಒಂದು 4 ಜನ ಬರ್ತಾರೆ. ಅದೇ ಪ್ರಶ್ನೆ ಕಷ್ಟ ಬರೋರು ನಾವು ಹ್ಯಾಂಡಲ್ ಮಾಡ್ತೀವಿ. ನೀವು ತಲೆ ಕೆಡ್ಸ್ಕೊಂಬೇಡಿ, ಅದ್ರ ಬಗ್ಗೆ ನೀವು ಹೊರಗೆ ಮಾಡಬೇಡಿ. ಸಮಸ್ಯೆ ಮಾತಾಡಿದ್ದೇವೆ ಇಲ್ಲ, ನಮ್ಗೆ ಆ ಥರ ಇಷ್ಟ ಇಲ್ಲ ಸರ್. ಅದರಲ್ಲಿ ನಾವು ಹೇಳೋದಿಲ್ಲ, ಮಾತಾಡೋದಿಲ್ಲ. ನೋಡಿ ಸರ್, ಯಾರು ಸರ್? ಆದಿತ್ಯ ಯಾವ ಮೂವಿ ಮಾಡಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ನಮ್ಮ ಪಿಕ್ಚರ್ ವಿಲನ್ ಗೊತ್ತಾಗಲ್ಲ, ವಿಲನ್ ಮೇನ್ ವಿಲನ್ ನಮ್ಮ ವೈಫ್ ಕ್ಯಾರೆಕ್ಟರ್. ಸ್ವಲ್ಪ ಸ್ಟೈಲಿಶ್ ಆಗಿ ರಾಮ್ ಥರ ಸೆಕ್ಸಿ ಆಗಿರ್ಬೇಕು. ಅದಕ್ಕೆ ಹುಡುಗಿ ಇದು ಮಾತಾಡ್ತೀವಿ. ನಾವಿದ್ದಂಗೆ ಬಾಂಬೆ ಇದು ಕರ್ನಾಟಕದವನ್ನ ಇಂಥವನ್ನ ಹಾಕೊಂಡ್ಬಿಡಿ. ಇಂಥವ್ರು ಸಿಕ್ಕಲ್ಲ, ಇವ್ರು ಮಾಡಲ್ಲ. ನಾವು ವಿಲನ್ ವೈಫ್ ಕ್ಯಾರೆಕ್ಟರ್ ಏನಿದ್ದಾರೆ 60% ರಾಬಿಟ್ ಸಿಕ್ಸ್ತಾರೆ. ಅದನ್ನು ಒಪ್ಕೊಳ್ಳಲ್ಲ. ಕೆಲವು ಒಪ್ಪಲ್ಲ ಇದ್ದಾರೆ, ಕೆಲವು ಒಪ್ಪಲ್ಲ, ಕೆಲವು ಒಪ್ತಾರೆ. ಒಂದು ಆಪ್ಷನ್ ಸಡನ್ ಆಗಿ ಸಿಕ್ಕಿರೋಂಥ ಆಪ್ಷನ್. ಬಾಂಬೆಗೂ ಮಾತಾಡ್ಕೊಂಡು ನಿಮ್ದೆಲ್ಲ ಕೆಲಸ ಕಡೆ ಮುಗಿಸ್ಕೊಂಡು ಬರ್ಬೋದು. ಹೋಗಿ ಆಗ್ತವ ನೋಡಿ, ಈ ಥರ ಇರಬೇಕು. ಹೌದು, ಇದಲ್ಲ ಒಂದೊಂದು ಈ ಥರ ಇರಬೇಕು. ಈ ಥರ ಹಿಂಗೆ ಇರಬೇಕು. ಈ ಕೂತಿಂಗ್ ಇರಬೇಕು ಈ ಗೆಟಪ್ಪಲ್ಲಿ. ಇಲ್ಲ ಅಂದರೆ ಈ ಗೆಟಪ್ಪಲ್ಲಿ. ಅದು ಓನ್ಲಿ ಗೆಟಪ್ ಅಲ್ಲ, ನಮ್ಗೆ ಆನ್ ಗೆಟಪ್.
ಹೌದು. ಅವ್ರು ಸುಮ್ಮನೆ ಕಾಲ ಬಿಟ್ಕೊಟ್ರೆ ಆ ಮುಕ್ಕಾಲು ತೊಡೆ ಕಾಣಬೇಕು, ಇನ್ನೇನು ಆಚೆ ಕಾಣ್ತಾ ಇದೆ ಅನ್ನೋ ಥರ ಫೀಲ್ ಇರಬೇಕು ಆ ಕ್ಯಾರೆಕ್ಟರ್. ಇರೋದೇ ಸರ್ ಸತ್ಯ ಹೇಳ್ಬೇಕು ಕ್ಯಾರೆಕ್ಟರ್. ಇದನ್ನ ಮಾಡ್ತಾರೆ ಯಾರಾದ್ರು ಮಾಡಲ್ಲ. ನಾವು ಇವಾಗ ಶಾರ್ಟ್ ಇರ್ತೀವಿ ಕಾಲ ಬಿಟ್ಟರೆ ಆಟೋಮೆಟಿಕ್ ಕಾಣುತ್ತೆ. ನಮ್ಗೆ ಶಾರ್ಟ್ ಅದು ಬೇಕಲ್ವ, ನೀವು ಇರೋದೇ ಹಿಂಗೆ ನಿಮ್ಮ ಕ್ಯಾರೆಕ್ಟರ್ ಅದು ನಾವೇನು ಹಿಂಗೆ ಮಾಡ್ತಾರೆ. ಸರ್ ಈಗ ಜಾಸ್ತಿ ಲೇಟ್ ಆಯಿತು. ಅದಕ್ಕೆ ನಾಳೆ ಫೋನ್ ಮಾಡ್ತೀನಿ. ನಾಳೆ ಮೇಲೆ ಇಸ್ಕೊಂಡು ಅಷ್ಟೊಂದು ಕಳಿಸ್ತೀನಿ. ಏನು ಚೆನ್ನಾಗಿದ್ದಾರೆ ಸರ್. ಹೌದಾ ಸರ್, ಚೆನ್ನಾಗಿದೆ. ಎಷ್ಟು ಏನಿಲ್ಲ ಇಂಥ ಮುಂದೆ ಸರ್ ಮಾತಾಡ್ತೀನಿ. ಅಲ್ಲ ಹೇಳಿ ಮತ್ತೆ ನಾವು ಬಂದು ಹಂಗೆ ಹಿಂಗೆ ಅಂತ. ಅದೇನು ಆಗಲ್ಲ ಸರ್, ಅಲ್ಲ ಎಷ್ಟು ಅಂತ ಹೇಳಿದ್ರೆ ಅವ್ರ ಮತ್ತೆ ಕೇಳ್ತಾರೆ. 50 ಒಂದು ಕೇಳಿದ್ದೆ ಸರ್. ಅದಕ್ಕೆ ಓಡಿ ಬಂದಿದ್ದೀನಿ. ಪರವಾಗಿಲ್ಲ, ಕೆಲಸ ಮಾಡಿ ನಾಳೆ ಇಸ್ಕೊಂಡು ಸರ್ 12 ಗಂಟೆ 12 ಗಂಟೆ ಫೋನ್ ಮಾಡ್ತೀವಿ. ಇಲ್ಲ ಅಲ್ಲ ಸರ್, ಸ್ವಲ್ಪ ಕುತ್ಕೊಂಡು ಮಾತಾಡ್ಬೋದಲ್ಲ. ಬನ್ನಿ ಸರ್. ಈಗ ಎಷ್ಟಮ್ಮ ಟೈಮ್? ಸಾರಿ ಸರ್, ನಮ್ಮ ಲೈವ್ ಲೊಕೇಶನ್ ಕಳಿಸಿದೆ ಊರಿಂದ. ಏನು ಕೇಳಿದ್ದವರು? ಸಾರಿ, ಏನು ಕೇಳಿದ್ದು ಈಗ? ಯಾರು ಇವರು ನಮ್ಮ ಡೈರೆಕ್ಟರ್ ಏನು ಕೇಳಿದ್ದು ಅಂದೆ. ಕೇಳಿದ್ದ ಬೆಡ್ ಶೇರಿಂಗ್. ಹಾಂ, ಬೆಡ್ ಶೇರಿಂಗ್ ಬೆಡ್ ಶೇರಿಂಗ್ ಅಂದ್ರೆ ನನಗೂ ಅರ್ಥ ಆಗಲಿಲ್ಲ. ನಾನು ಇಲ್ಲ ಅಂತ ಹೇಳಿದೆ. ಏನು ಹೇಳಿ? ನನಗೆ ಅರ್ಥ ಆಗಿಲ್ಲ, ಅದಕ್ಕೆ ನನಗೆ ಏನು ಇಲ್ಲ, ಕೇಳಿಲ್ಲ. ಏನು ಅವ್ರು ಏನು ಕಮಿಟ್ಮೆಂಟ್ ಹೇಳಿದ್ರು ನೀವೇ ಹೇಳ್ತೀರಿ. ಕಮಿಟ್ಮೆಂಟ್ ಕೇಳಿದ್ರು ಅವರು 5 ಮಿನಿಟ್ಸ್. ನೀವು ಹೇಳ್ಬಿಡಿ. ಹಾಂ, ನಂಗೆ ಅರ್ಥ ಆಗಿಲ್ಲ. ನೀವು ನನಗೂ ಅರ್ಥ ಆಗಿಲ್ಲ. ನಾನು ಅದಕ್ಕೆ ಏನು ನೀವೇನು ಕೋಪ ಮಾಡ್ಕೊಳ್ತಿದ್ರಲ್ಲ ಏನು ಅಂತ ಕೇಳಿದೆ ಅಷ್ಟೇ. ಕೋಪನ ಅಂದರೆ ಬೆಡ್ ಶೇರಿಂಗ್ ಅಂದರೆ ನನಗೆ ಅರ್ಥ ಆಗಿಲ್ಲ. ಅವ್ರು ನಿಮ್ಮೇಲೆ ಹೇಳಿದ್ರಲ್ಲ, ಪ್ರೊಡ್ಯೂಸರ್ ಹೇಳಿದ್ರೆ ನೀವೇನ ಪ್ರೊಡ್ಯೂಸರ್? ನಮ್ಮದೇ ನಾವು ಸಿಂಪಲ್ ಆಗಿರ್ತೀವಿ ಅಷ್ಟೇ. ನಮ್ಗೆ ತುಂಬ ದೊಡ್ಡ ಬಿಸ್ನೆಸ್ ಇದೆ. ಅದು ಬಿಡಿ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ. ಈಗ ಆರ್ಟಿಸ್ಟ್ ಎಲ್ಲ ಇದು ಮಾಡ್ತಾರೆ. ಒಂದು ಹೀರೋ ಅವರು ನನಗೆ ಕಮಿಟ್ಮೆಂಟ್ ಅಂತ ಹೇಳಿದ್ರು. ನನಗೆ ಅರ್ಥ ಆಗಲಿಲ್ಲ. ನನ್ನ ಕಮಿಟ್ಮೆಂಟ್ ಯಾವುದು ಮಾಡಲ್ಲ ಅಂತ ಅಂದ್ರು. ಸೊ ನೀವು ಏನಂತ ಹೇಳಿ ನನಗೆ? ಅದೇ ಇನ್ನೇನಿಲ್ಲ, ಅವ್ರು ಹೇಳಿದ್ದೆ ಅದು. ಅದು ನಾನು ಮಾಡೋದು ನನಗೇನಿಲ್ಲ ಆ ಥರದ್ದೆಲ್ಲ. ಆ್ಯಕ್ಚುಲಿ ಈ ಥರದ್ದು 1-2-3 ಆಫರ್ಸ್ ಬಂತು, ನಾನೇ ಬಿಟ್ಟೆ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಇದೆಲ್ಲ ಕಾಮನ್ ಇದೆ. ಬಟ್ ಹೌದು, ಕೆಲವೊಬ್ಬರಿಗೆ ಟ್ಯಾಲೆಂಟ್ ಇಂದಾನು ಬರ್ತಾರೆ, ಕೆಲವೊಬ್ಬರಿಗೆ ಈ ಥರದಿಂದನೂ ಹೋಗ್ತಾರೆ. ಬಟ್ ನನಗೆ ಅದರಿಂದ ಬರೋದಿಲ್ಲ. ಓಕೆ, ನನಗೆ ಆಫರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಇದ್ರೂ ಪರವಾಗಿಲ್ಲ. ಬಟ್ ಇದರಿಂದ ಬರೋದು ಬೇಡ. ಬಟ್ ಎಕ್ಸ್ಪೀರಿಯನ್ಸ್ ಆ ಥರ ಆಗಿದೆ ನಿಮಗೆ? ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ. ಇಂಡಸ್ಟ್ರಿ ಅಂದ್ರೆ ಗೊತ್ತೇ ಇರುತ್ತೆ ಅಲ್ಲ, ಇಂಡಸ್ಟ್ರಿಯಲ್ಲೆಲ್ಲ ಇದೇನೆ ಇರೋದು ಆಲ್ಮೋಸ್ಟ್. ಸೀರಿಯಲ್ಸ್ ಮಾಡ್ಬೇಕಾದ್ರೂ 1-2 ಮೂವಿ ಫಸ್ಟ್ ಹೀರೋಯಿನ್ ಆಗೇನೆ ಸೆಲೆಕ್ಟ್ ಮಾಡಿದ್ರು. ಅಲ್ಲೂ ಇದೇ ಹೇಳಿದ್ರು, ಆಪ್ಷನ್ ಇದೆ, ಮಾಡಂಗಿದ್ರೆ ನೋಡಿ ಅಂತ ಹೇಳಿ. ಹಂಗಿದ್ರೆ ನಾನು ಮಾಡೋದೇ ಇಲ್ಲ ಸರ್, ಬೇಡ ಪರವಾಗಿಲ್ಲ, ನನಗೆ ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಇರ್ಬೇಕು. ನೋಡಮ್ಮ, ನಾನೇನ ಆ ಥರ ಏನಿಲ್ಲ, ಸಿಸ್ಟರ್ ಅಂತಾನೆ ನನಗೂ ಬೇಜಾರಾಯಿತು. ನೀವು ಇದೆಲ್ಲ ಇಂಡಸ್ಟ್ರಿಯಲ್ಲಿ ಈ ಥರ ಎಲ್ಲ ನಡೆಯುತ್ತಾ ಇಲ್ಲ. ನಿಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ವಾ? ನಾನು ಆ ಥರದವನೇನಲ್ಲ. ನೀವು ಆ ಥರದವ್ರಲ್ವಾ? ಮತ್ತೆ ಇವಾಗ ಅವ್ರು ಯಾರಿಗೆ ಕೇಳಿದ್ದು? ಹೌದಾ? ಮತ್ತೆ ನೀವು ಇಲ್ಲ ಅಂತಲ್ವಾ? ಏನು ಅಲ್ಲ, ಅವ್ರು ನಿಮ್ಮನ್ನೇ ಕೇಳಿದ್ದಲ್ವಾ? ನನಗೆ ಅರ್ಥ ಆಗ್ದೇನೆ ಅವ್ರನ್ನ ಕಳಿಸಿ ನಿಮ್ಮನ್ನು ಕೂರಿಸ್ಕೊಂಡು ಕೇಳ್ತಿರೋದು. ಮತ್ತೆ ಅವ್ರು ಇನ್ಯಾರಿಗೆ ಕೇಳಿದ್ರು? ನನಗೇನು ಗೊತ್ತು, ನೀವೇ ಕೇಳ್ಬಿಡಿ ಅಲ್ಲ ಕರ್ಸ್ಕೊಂಡು. ಸೀನಿಯರ್ ಇದ್ದಾರಲ್ಲ ಯಾರು? ಅವರೇ. ಪರವಾಗಿಲ್ಲ, ಒಂದ್ಸಲ ಕೇಳ್ಬಿಡಿ, ಯಾರಿಗೆ ಬೆಸ್ಟ್ ಶೇರಿಂಗ್ ಅಂತ ಕೇಳ್ಬಿಡಿ, ಏನ್ ಕತೆ ಅಂತ. ಅವರು ಇದನ್ನ ನನ್ನ ಫೋನಲ್ಲೇ ಹೇಳ್ಬಿಟ್ಟಿದ್ರೆ ನಾನು ಅಲ್ಲೇ ಹೇಳ್ತೇನೆ ಸರ್, ನೀವು ನೋಡ್ಕೊಳ್ಳಿ, ನಾನು ಬರಲ್ಲ. ಜಾಸ್ತಿ ಹಿಂಗೆ ಅಂತ ಗೊತ್ತು, ಇದು ನಮ್ಗೆ ಅಭ್ಯಾಸ ಆಗೋಗಿದೆ ಹಿಂಗಿರೋದು. ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬೋದು, ಅದ್ರಲ್ಲಿ ಏನು ಇದ್ ಮಾಡೋದಿಲ್ಲ. ನಿಮ್ಮ ಅವ್ರವ್ರ ಚಾಯ್ಸ್ ಅದು. ಒಬ್ಬೊಬ್ರು ಅಂತಾರೆ, ಒಬ್ರು ಇಲ್ಲ ಅಂತ ಹೇಳಿ.
ಪ್ರಾಬ್ಲಮ್ ಇಲ್ಲ, ಬಟ್ ನಾನಂತೂ ಆ ಬ್ಯಾಕ್ಗ್ರೌಂಡ್ ಇಂದ ಬರೋಕ್ ಇಂಟ್ರೆಸ್ಟ್ ಇಲ್ಲ. ಇನ್ ಕೇಸ್ ಏನಾದ್ರು ಕಷ್ಟಪಟ್ಟಾದ್ರೂ ಟ್ಯಾಲೆಂಟ್ ಇಂದ ಇದ್ರೆ ಇಲ್ಲ ಅದು ಗುಡ್ ಬಿಡಿ. ಈಗ ಈ ಥರ ಇಂಡಸ್ಟ್ರಿಯಲ್ಲಿ ಇವೆಲ್ಲ ಸಿಕ್ಕ ಹುಡುಗಿರ್ನೆಲ್ಲ ಒಳ್ಳೆ ಹುಡುಗಿರ್ನೆಲ್ಲ ನಿಮ್ಗೆ ನೋಡ್ಕೊಂಡ್ರೆ ಚಾನ್ಸ್ ಕೊಡ್ತೀವಿ. ಹೌದು, ಬೇಡ ಆತರ. ಪರವಾಗಿಲ್ಲ, ನನ್ಗೆ ಚಾನ್ಸ್ ಇಲ್ಲ ಅಂದ್ರೂ ದೇವ್ರು ತಿನ್ನಕ್ಕೆ ಕುಡಿಯೋದಕ್ಕೆ ಅಲ್ಲ ಅದೆಲ್ಲ ತಪ್ಪೇ. ನಾನ್ ಮಾಡಿದ್ರು ತಪ್ಪು, ಇನ್ನೊಬ್ಬ ಮಾಡಿದ್ರು ತಪ್ಪು, ಇನ್ನೊಬ್ಬ ಮಾಡಿದ್ರು ತಪ್ಪೇ. ನಮ್ಮನೆ ಹೆಣ್ಮಕ್ಳು ಅಕ್ಕ ತಂಗಿನೋ ಯಾರೋ ಇರ್ತಾರೆ, ಅವ್ರು ಸೇಮ್ ಇದೇ ತರ ನಾವು ಕಳಿಸಿದಾಗ ಅದೇ ತರ ಮಾಡಿದ್ರೆ ಹೆಂಗಿರುತ್ತೆ? ಹೌದು ನೋಡಿ ಸರ್, ಎಲ್ಲರಿಗೂ ಒಂದೊಂದು ಒಬ್ಬೊಬ್ರು ಇರ್ತಾರೆ, ಒಪ್ಕೊಳ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಕೆಲವೊಬ್ರು ಇಂಡಸ್ಟ್ರಿಯಲ್ಲಿ ಚೆನ್ನಾಗಿರೋರು ಆಕ್ಟರ್ಸ್ ಎಲ್ಲರೂ ಹಿಂಗೆ ಇರ್ತಾರೆ. ಬಟ್ ಎಲ್ಲರೂ ಹಿಂಗೆ ಮಾಡ್ಬೇಕಂತ ಏನಿಲ್ಲ ಅಲ್ವಾ. ಅವ್ರವ್ರ ಮನೇಲೂ ಅವ್ರವ್ರು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅಕ್ಕ ತಂಗಿರು ಇರ್ತಾರೆ. ಸೊ ಅವ್ರ ಚಾಯ್ಸ್ ಅದು. ಇಂಟ್ರೆಸ್ಟ್ ಇರೋರು ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ. ಬಟ್ ನಾನು ಪ್ರಿಫರ್ ಮಾಡೋದಿಲ್ಲ. ನಾನು ಅದಕ್ಕೆ ಇಲ್ಲಿವರೆಗೂ ಬರ್ತಾನೂ ಇಲ್ಲ. ನಮ್ಮ ಮನೇಲಿ ಒಪ್ಕೊಳ್ಳಲ್ಲ ಮೂವೀಸ್ ಎಲ್ಲಾನು. ಲಾಸ್ಟ್ ಟೈಮ್ ಒಂದು ಮೂವಿ ಮಾಡಿರೋದು ನೋಡ್ಬಿಟ್ಟು ಬೇಡ ಅಂದ್ರು ಅವರು. ಅನುಭವ ನಿನ್ಗೆ ಈ ತರ ಅನುಭವ ಆಗಿದ್ದಾನೆ. ನಾನು ಒಪ್ಕೊಂಡಿರ್ಲಿಲ್ಲ, ಅಲ್ಲೂ ಕೇಳಿದ್ರು. ಬಟ್ ನಾನು ಲಾಸ್ಟ್ ಟೈಮ್ ಮಾಡಿದ ಮೂವಿ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಡೈರೆಕ್ಟರ್ ಇಂದ ಆಗಿರ್ಬೋದು, ಪ್ರೊಡ್ಯೂಸರ್ ಯಾವ ಮೂವಿಯಲ್ಲಿ ಎಫ್ಐಆರ್ ಅಂತ ವಿಜಯ್ ರಾಘವನ ಸರ್ ಚಿನ್ನಾರಿ ಮುತ್ತ ಇದಾರಲ್ಲ, ಅಲ್ಲ ಬೇರೆ ಯಾವ ಮೂವಿಯಲ್ಲಿ ತರ ಬೇರೆ ಒಂದು ರಿಲೀಸ್ ಆಗ್ಲಿಲ್ಲ ಮೂವಿ. ಅದೊಂದು ಸ್ವಲ್ಪ ಜಾಸ್ತಿ ರೌಡಿಸಮ್ ಮತ್ತೆ ಹುಡುಗಿರ್ದು ಹೆವಿ ಬೋಲ್ಡ್ ಶೂಟ್ಸ್ ಇತ್ತು. ನನ್ಗೆ ಬೋಲ್ಡ್ ಶೂಟ್ಸ್ ಅಂದ್ರೆ ನಾನು ಮಾಡಲ್ಲ ಅಂದೆ. ಬೋಲ್ಡ್ ಶೂಟ್ ಅಂದ್ರೆ ಏನು ಡ್ರೆಸ್ಸಸ್ ಇರಲ್ಲ ಅಲ್ಲಿ ಅಂತ ಹೇಳಿದ್ರು. ಸೀನ್ಸ್ ಎಲ್ಲ ತುಂಬಾ ಇದಿರುತ್ತೆ ಅಂತ, ಅದು ಮಾಡಲ್ಲ ಅಂದ್ರೆ. ಬಟ್ ಡೈರೆಕ್ಟರ್ ಅಂದ್ರೆ ನಿಂಗೆ ಒಳ್ಳೆ ಚಾನ್ಸ್ ಕೊಡ್ಬೇಕಂದ್ರೆ ಫಸ್ಟ್ ಹೀರೋಯಿನೇ ಕೊಡ್ತೀನಿ, ಬಟ್ ಹಿಂಗಿರುತ್ತೆ ಕಮಿಟ್ಮೆಂಟ್ಸ್ ಅಂತಾನೆ ಹೇಳಿದ್ರು. ನಾನು ಬರಲ್ಲ ಅಂತ ಅಲ್ಲಿಗೆ ಡ್ರಾಪ್ ಮಾಡಿದೆ. ಓಕೆ ಇದ್ರೆಲ್ಲ ಸೆಲೆಕ್ಟ್ ಮಾಡಿದ್ರು, ಬಟ್ ಅದಕ್ಕೆ ಡ್ರಾಪ್ ಮಾಡಿದೆ. ಪ್ರೊಡ್ಯೂಸರ್ ಕೇಳಿದ್ರೆ ಡೈರೆಕ್ಟರ್ಸೇ ಕೇಳ್ತಾರ? ಮುಂಜಿಲ ಕೇಳೋದು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಅಷ್ಟು ಐಡಿಯಾ ಇಲ್ಲ. ಬಟ್ ನನಗೆ ಕೇಳಿದ್ದು ಪ್ರೊಡ್ಯೂಸರ್ಸ್. ಯೂಶಲಿ ಪ್ರೊಡ್ಯೂಸರ್ಸೇ ಇರ್ತಾರೆ, ಡೈರೆಕ್ಟರ್ ಅವರೇ ಇರ್ಬೇಕು, ಅವರೇ ಇರ್ತಾರೆ. ಅಲ್ಲ ದುಡ್ಡು ಹಾಕ್ತೀವಿ ಅಂದ್ರೆ ಯಾರು ಸಿಕ್ಕಪ್ಪ? ಹೆಣ್ಮಕ್ಳನ್ನ ಇಷ್ಟ ಇಲ್ದಿರ ಯೂಸ್ ಮಾಡ್ಕೊಳಕ. ಇಷ್ಟ ಇದ್ದು ಅವ್ರು ಹೋಗೋದ್ರಿಂದ ಅದು ಸೆಕೆಂಡ್. ಅವ್ರು ಈ ತರ ಅಂದಿದ್ರೆ ನನ್ನ ಮನೇಲೇ ಹೇಳ್ತಿದ್ದೆ, ಸೊ ನಾನು ಇದಕ್ಕೆ ಇದು ನನ್ನ ಸಂಬಂಧ ಇಲ್ಲ, ನೀವು ಕಲ್ಯಾಣ ಮಾಡ್ಕೊಳ್ಳಿ. ಬೇಜಾರು ಅನ್ಸಲ್ವಾ ನಿಮಗೆ? ಅನ್ಸುತ್ತೆ. ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಇಲ್ಲ ಹಿಂಗಿಲ್ಲ? ನಾವು ಒಳ್ಳೆ ಮೂವಿ ಮಾಡೋಣ ಅಂತಿದ್ವಿ. ನಮಗೆ ಇದೆಲ್ಲ ನನಗೂ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಅದಕ್ಕೆ ಒಂದು ಬೆಡ್ ಶೇರಿಂಗ್ ಅಂದರೆ ಏನು ಅಂತ ನನಗೂ ಗೊತ್ತಾಗಿಲ್ಲ, ಯಾರಿಗೆ ಅಂತ. ಅವರಿಗೆ ನೀವು ಕೇಳ್ಬಿಡಿ, ಯಾರಿಗೆ ಸರ್ ಅವ್ರ ಮುಂದೆ ಕೇಳ್ಬಿಡಿ. ಅದು ಹೋಗಿ ಮೇಡಮ್, ಇಷ್ಟ ಇದೆ ತಗೋಬೋದು, ಇಲ್ಲ ಅಂದರೆ ಬಿಡ್ಬೋದು ಅಲ್ವಾ? ಇದಕ್ಕೆ ಪಾಪ ಮನೆಗಳಲ್ಲಿ ಕಳ್ಸಲ್ಲ ಹುಡುಗಿ. ಇದೇ ರೀಸನ್ಗೆ ಪೇರೆಂಟ್ಸ್ ಒಪ್ಕೊಳ್ಳಲ್ಲ. ಎಲ್ಲ ಪ್ರೊಡ್ಯೂಸರ್ ಹಿಂಗೆ ಇರ್ತಾರೆ ಅಂತ ಹೇಳ್ತಾರೆ. ಒಂದು ಪ್ರೊಡ್ಯೂಸರ್ಸ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇವಾಗ ನಾನು ಮಾಡಿದ್ದವ್ರು ಕೂಡ ಅಷ್ಟೇ, ಮೂವಿ ಚೆನ್ನಾಗಿರ್ಲಿಲ್ಲ, ಬಟ್ ಟೀಮ್ ಚೆನ್ನಾಗಿದೆ. ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲರನ್ನೂ ಸೇಫ್ಟಿಯಿಂದ ಹುಡುಗಿಯನ್ನ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಂದ್ರೂ ಇಂಟ್ರೆಸ್ಟ್ ಇರುತ್ತೆ. ಕೆಲವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಒಪ್ಕೊಂಡಿಲ್ಲ ಅಂತಂದ್ರೆ ಏನಿಲ್ಲ, ಕಡಿಮೆ ಸ್ವಲ್ಪ ಅಲ್ಲಿ 1 ಲಕ್ಷ ಕೊಡೋ ಜಾಗದಲ್ಲಿ ಅದು 10,000 20,000 50,000 ಹಿಂಗ್ ಕೊಡ್ತಾರೆ. 1 ಲಕ್ಷ ಯಾರು ವ್ಯಾಲ್ಯೂ ಇರಲ್ಲ ಅವ್ರಿಗೆ ಒಂದು 5 ಲಕ್ಷ ಕೊಡ್ತಾರೆ ಅಷ್ಟು. ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ ಅಷ್ಟು. ಅಯ್ಯೋ ಎಲ್ಲೋಯ್ತು ಕಾಲ ಎಲ್ಲೋಯ್ತು ಅಂತ. ಮತ್ತೆ ನಾನು ಕೇಳ್ಪಟ್ಟೆ, ಏನು ಇದು ಕ್ಯಾಮ್ರಾ ಟೆಕ್ನಿಸ್ಟ್ ಯಾರು ಇರ್ತಾರೆ ಅವ್ರು ಕೂಡ ಇದು ಮಾಡ್ತಾರೆ. ಹೌದು ಹೌದು, ಕ್ಯಾಮ್ರಾ ಟೆಕ್ನಿಷಿಯನ್ಸ್ ಇಂದ ವರ್ಕ್ ಮಾಡೋರು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಪ್ರತಿಯೊಬ್ಬರು ಎಲ್ಲರ ಕಮಿಟ್ಮೆಂಟ್, ಎಲ್ಲ ಕಮಿಟ್ಮೆಂಟ್. ಇವಾಗ ದೊಡ್ಡ ದೊಡ್ಡ ಹೀರೋಯಿನ್ಸ್ ಕೂಡ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಒಳ್ಳೆ ಬ್ಯಾಕ್ಗ್ರೌಂಡ್ ಇರುತ್ತೆ, ಒಳ್ಳೆ ಆರ್ಟಿಸ್ಟ್ ಜೊತೆ ಕೊಡ್ತಾರೆ ಚಾನ್ಸ್ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಬಟ್ ಏನಂದ್ರೆ ಎಲ್ಲೂ ಹೊರಗಡೆ ಬರಲ್ಲ. ಇವೆಲ್ಲ ಅವ್ರವ್ರ ಇಂಟ್ರೆಸ್ಟ್ ಇಂದ ಮಾಡಿರ್ತಾರಲ್ವಾ, ಇಬ್ರು ಓಕೆ ಅಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗಿರುತ್ತೆ. ಸೊ ಈಚೆ ಬರಲ್ಲ. ಕೆಲವೊಬ್ಬರಿಗೆ ಫೋರ್ಸ್ಫುಲ್ ಇದ್ರೆ ಅದು ಹೊರಗಡೆ ಬಂದ್ಬಿಡುತ್ತೆ. ನೀಟು ಗೀಟು ಎಲ್ಲ ಅಂದ್ಬಿಟ್ರೆ ಏನ್ ಕತೆ ಆಗುತ್ತವೆ. ನಾವು ಇವಾಗಂತೂ ಟೆಕ್ನಾಲಜಿ ತುಂಬಾನೇ ಇದೆ. ಜಸ್ಟ್ ಫೋನ್ ಎತ್ಕೊಂಡು ಆನ್ ಮಾಡ್ಕೊಂಡಿದ್ರೆ ರೆಕಾರ್ಡಿಂಗ್ಸು ಅದರಲ್ಲೇ ಸಿಗುತ್ತೆ. ಅವರೇ ಹಾಕಿದ್ರೆ ನ್ಯೂಸ್ ಚಾನಲ್ಗೆ ಸಾಕು. ನೀವೇ ಕೇಳಿದ್ದನ್ನು ಹಾಕಿದ್ರೆ, ನೀವೇ ಹಾಕಿದ್ದನ್ನೇ ರೆಕಾರ್ಡ್ ಮಾಡಿದ್ರೆ ನನ್ನ ಪರಿಸ್ಥಿತಿ ಅವ್ರ ಪರಿಸ್ಥಿತಿ. ಅವ್ರು ಕೇಳಿದ್ದು ನಾನೇನಾದ್ರು ಕೇಳಿದ್ನ? ನನ್ನ ಸಿಸ್ಟರ್ ಅಂದೆ ನಿಮಗೆ.
ಒಳ್ಳೆ ಪ್ರಾಜೆಕ್ಟ್ ಮಾಡಮ್ಮ, ಏನ್ ನೋಡಮ್ಮ, ನಾವು ಮೂವಿ ಮಾಡೋದು ದುಡ್ಡು ಸಂಪಾದನೆಗೆ, ಹುಡುಗಿರ್ನ ಬಳಸ್ಕೊಳಕ್ಕಲ್ಲ. ಮತ್ತೆ ಅವ್ರು ನೋಡು ವಯಸ್ಸು ಸೀನಿಯರ್ ಡೈರೆಕ್ಟರ್. ಮೈಂಡ್ ಲೀಡ್ ಮಾಡಿದೀಯಾ ಬೇರೆ ಇದ್ರಲ್ಲಿ? ಮಾಡಿದ್ದೆ. ಅಂದ್ರೆ ವಿಡಿಯೋ ತೋರ್ಸೋಣ ಅನ್ಕೊಂಡು ಗೊತ್ತಿಲ್ಲ. ಏನು ಹಿಂಗೇನೆ ಯಾವ್ದೋ ಒಂದು ಕಲ್ಸಿದ್ರು ನನ್ನ ಫ್ರೆಂಡ್ಸ್, ಅವರು ಕೂಡ ಪ್ರೊಡ್ಯೂಸರ್ಸ್ ಹಿಂಗೇನೆ ಹೇಳಿದ್ರು. ನಾನು ಇವರು ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಇವ್ರನ್ನ ತುಂಬಾ ರೆಸ್ಪೆಕ್ಟ್ ತೋರ್ಸದ್ ನೋಡೋಣ ನಾವು. ಇಲ್ಲ, ಅದನ್ನೇ ಹುಡುಕ್ದೆ ನಾನು ಯಾವ್ದ್ರಲ್ಲೂ ಇತ್ತು, ನಾನು ಡಿಲೀಟ್ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ ನೆನಪಿಲ್ಲ. ಬಟ್ ಇವ್ರದ್ದು ಹಳೆ ಮೂವಿ ಒಂದು ನಾನು ನೋಡಿದ್ದು, ಉಪೇಂದ್ರ ಸರ್ ಮೂವಿನೇ, ಹರಿಪ್ರಿಯಾ ಉಪೇಂದ್ರ ಸರ್ ಮೂವಿ ಇದೆ. ನಂಗೆ ಇವರು ಡೈರೆಕ್ಟರ್ ಪರಿಚಯ ಆಗಿದ್ರು. ಬಟ್ ನನ್ನ ಫ್ರೆಂಡ್ ಹೇಳಿದ್ಲು ಇರುತ್ತೆ ಹಿಂಗೆ ಅಂತ, ಬಟ್ ಅವಳಿಗೆ ಏನು ಹೇಳಿರ್ಲಿಲ್ಲ. ನನ್ಗೆ ಇವ್ರು ಅದಕ್ಕೆ ನಾವು ಇವ್ರ ನಂಬರ್ ಕೂಡ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದು. ಬಟ್ ಏನ್ ಚೆನ್ನಾಗಿರುತ್ತೆ ಅದೆಲ್ಲ. ಎಲ್ಲ ಎಲ್ಲಿಗೆ ಬಂತು ಇವಾಗ ಹುಡುಗಿರು ಏನಾದ್ರು ಹೊರಗಡೆ ಇಂಡಸ್ಟ್ರಿಗೆ ಬರ್ಬೇಕಂತ ಹೇಳಿದ್ರೆ ಇದೇ ರೀಸನಿಗೇನೆ ಭಯ ಬೀಳ್ತಾರೆ. ಬೆಡ್ ಶೇರಿಂಗ್ ಅಂತೆ, ಕಮಿಟ್ಮೆಂಟ್ಸ್ ಅಂತೆ, ಬೋಲ್ಡ್ ಶೂಟ್ಸ್. ಏನ್ ಬೆಡ್ ಶೇರಿಂಗ್ ಮಾಡಿ ಏನ್ ಮಾಡ್ತಾರೆ? ಎಷ್ಟು ಜನ ಜೊತೆ ಮಾಡ್ತಾರೆ? ಸಿಕ್ಕಿದ ಹುಡುಗಿರ ಜೊತೆ ಎಲ್ಲ ಬೆಡ್ ಶೇರಿಂಗ್ ಮಾಡಿದ್ರೆ ಎಷ್ಟು ಜನ ಹೀರೋಯಿನ್ಸ್ ಬರ್ತಾರೆ ಹೊರಗಡೆ? ಮತ್ತೆ ಯಾರು ಒಪ್ಕೊಳ್ಳೋದಿಲ್ಲ ಈ ತರ ಎಲ್ಲ ಬೆಡ್ ಶೇರಿಂಗ್ ಎಲ್ಲ ಕೇಳಿದ್ರೆ. ನೀವ್ ಕೇಳಲ್ವಾ ಯಾಕೆ ಈ ತರ ಕೇಳಿದ್ರು? ನಾನು ಅದನ್ನ ಕೇಳೋಣ ಅನ್ಕೊಂಡೆ, ನೀವು ಅಷ್ಟೊತ್ತಿಗೆ ಹೇಳಿದ್ರಲ್ವಾ ಒಂದ್ಸಲ ಸೈಡಲ್ಲಿ ಹೋಗಿ ಅವ್ರಿಗೆ ಅಂತ ಹೇಳಿದ್ರಿ ಮಾತಾಡ್ಬೇಕಂತ ಹೇಳಿ. ನಾನೆಲ್ಲ ನೀವ್ ಹೇಳಿರ್ತೀರಾ ಅಂತ ಅನ್ಕೊಂಡು ಇದು ಮಾಡಿದ್ದೆ. ನನ್ನ ಪ್ರೊಡ್ಯೂಸರ್ ಯೂಶುವಲ್ ಪ್ರೊಡ್ಯೂಸರ್ಸ್ ಇರ್ತಾರೆ, ಈ ತರ ಡೈರೆಕ್ಟರ್ಸ್ ಗೊತ್ತಿರ್ಲಿಲ್ಲ. ನೀವೇನೋ ಅನ್ಕೊಂಡು ಅದಕ್ಕೆ ನಿಮ್ಮ ಹತ್ರನೇ ಮಾತಾಡೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತೀನಿ. ಆರಾಮಾಗಿ ಅವ್ರು ಇದನ್ನ ಡೈರೆಕ್ಟ್ ಆಗಿ ಮೆಸೇಜ್ ಅಥವಾ ಕಾಲಲ್ಲಿ ಹೇಳ್ಬಿಡ್ಬೋದು. ನಾನು ಅವಾಗ್ಲೇನೆ ಹೇಳ್ತಿದ್ದೆ, ಸರ್ ನಂಗೆ ಟೈಮ್ ವೇಸ್ಟ್ ಮಾಡ್ಬೇಡಿ, ಇಂಥದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಇಂಥದಕ್ಕೆ ನಾನು ಕೋಟಿ ಕೊಡ್ತೀನಿ ಅಂದ್ರೆ ನಾನು ಮಾಡಲ್ಲ. ಮತ್ತೆ ಅಲ್ಲೇ ಬೈದ್ ಬಿಡ್ಬೇಕಲ್ವಾ? ಯಾರಿಗೆ? ಇವ್ರು ಹೇಳೇ ಇಲ್ವಲ್ಲ. ನನ್ಗೆ ಅದನ್ನೇ ಇವಾಗ ನಿಮ್ ಮುಂದೆ ಇವಾಗ ಕೇಳಿದ್ದಕ್ಕೆ ನನ್ಗೆ ಬೆಡ್ ಶೇರಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನನ್ಗೆ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ನಾನು ಅಲ್ಲೇ ಹೇಳ್ಬಿಡ್ತಿದ್ದೆ. ಅವಾಗ್ಲೇ ಬೈದ್ ಬಿಡ್ಬೇಕಲ್ಲ, ಇಂಥ ಕೆಲಸ ಮಾಡ್ತೀಯ ಅವಾಗ ಹೇಳ್ಬೇಕು ನೀನು, ನಿನ್ನ ಮಗಳ ವಯಸ್ಸು ಹಿಂಗ್ ಕೇಳ್ತೀಯ ಅಂತ. ನನ್ಗೆ ಅಪ್ಪ ತರ ಇದಾರೆ. ಅವ್ರು ಯಾರಿಗೆ ಕೇಳಿದ್ರು ಅನ್ನೋದು ನನಗೆ ಡೌಟ್ ಅಲ್ಲ. ಯೂಶುವಲ್ ಆಗಿ ಡೈರೆಕ್ಟರ್ಸ್ ಕೇಳೋದು ಪ್ರೊಡ್ಯೂಸರ್ಸ್ ಇರ್ತಾರೆ ಅಂತ ಅಲ್ಲ, ಅವ್ರಿಗೆ ನಾನು ಅದಕ್ಕೆ ನಿಮಗೆ ಹೇಳಿದ್ರಲ್ಲ, ನೀವೇ ಕಮಿಟ್ಮೆಂಟ್ ಕೇಳಿದ್ರಲ್ಲ. ಅಷ್ಟು ಕಮಿಟ್ಮೆಂಟ್ ಏನು? ನನಗೆ ಕಮಿಟ್ಮೆಂಟ್ ಅಂದ್ರೆ ಗೊತ್ತಿಲ್ಲ. ಇವ್ರು ಹೇಳಿದ್ರ ಹಿಂಗ್ ಕೇಳಿ ಅಂತ? ಕಮಿಟ್ಮೆಂಟ್ ಅಂದ್ರೆ ನನಗೆ ನಮ್ಮ ಲೆಕ್ಕದಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಕಮಿಟ್ಮೆಂಟ್ ಅಂದ್ರೆ ಈಗ ಇಷ್ಟೊತ್ತಿಗೆ ಅಮೌಂಟ್ ಕೊಡ್ತೀವಿ, ನಾನು ಅದನ್ನೇ ಇಷ್ಟು ದಿವಸ ರಿಜಿಸ್ಟ್ರೇಷನ್ ಮಾಡ್ತೀವಿ, ಅದು ಕಮಿಟ್ಮೆಂಟ್ ನಮಗೆ. ನಿಮ್ಮ ಕಮಿಟ್ಮೆಂಟ್ ನನಗೆ ಗೊತ್ತಿಲ್ಲ. ನನಗೂ ಕಮಿಟ್ಮೆಂಟ್ಸ್ ಅಂದ್ರೆ ಇದೆ ಅನ್ಕೊಂಡೆ. ಫಸ್ಟ್ ಅವ್ರು ಕಮಿಟ್ಮೆಂಟ್ಸ್ ಅಂದಾಗ ನಾನು ಅದನ್ನೇ ಅನ್ಕೊಂಡೆ, ಮೇ ಬಿ ಇದು ದುರ್ವಿಚಾರ ಹೇಳಿದ್ರು ನನಗೆ, ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಬಿಡಿಸಿ ಹೇಳಿದ್ರಲ್ಲ ಬೆಡ್ ಶೇರಿಂಗ್ ಅಂತ, ಅವಾಗ ಅರ್ಥ ಆಯ್ತು ನನಗೆ. ನಾನ್ ಬೇಕಂದ್ರೆ ಇವಾಗ ಇದನ್ನ ಮಾತಾಡಿರೋದನ್ನ ಬೇಕಾದ್ರೆ ರೆಕಾರ್ಡ್ ಮಾಡಿ ಕೊಡ್ತೀನಿ ನಾನು ಅಂತ. ನನ್ನ ಹತ್ರ ಎಲ್ಲ ಜಾಸ್ತಿ ಅಮ್ಮ ನಂದೇನು ತಪ್ಪಿದೆಯಾ? ನಿಮ್ದು ತಪ್ಪಿದೆ ಅಂತ ಹೇಳ್ತಿಲ್ಲ. ಅಲ್ಲ, ನಾನೇನಾದ್ರೂ ಕೆಟ್ಟದಾಗ ಮಾತಾಡಿದ್ನ? ಸಿಸ್ಟರ್ ಅಂತ ಮಾತಾಡ್ಸಿದೆ. ನೋಡಮ್ಮ, ನನಗೆ ಬೇಜಾರಾಗ್ತಿದೆ, ಈ ಮೂವಿ ಇಂಡಸ್ಟ್ರಿನೂ ಬೇಡ ಅಂತ ನನಗೂ ಅನಿಸ್ತಿದೆ. ನೀವೇನಕ್ಕೆ ಮೂವಿ ಇಂಡಸ್ಟ್ರಿಗೆ ಬಂದ್ರಿ? ನಮ್ದು ಬಿಸ್ನೆಸ್ ಇದೆ, ಬ್ಲ್ಯಾಕ್ ವೈಟ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇರೆ ಆಪ್ಷನ್ಸ್ ಎಷ್ಟೊಂದಿದೆ ಅಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಮಾಡೋದಕ್ಕೆ, ಬ್ಲ್ಯಾಕ್ ಮನಿನ ವೈಟ್ ಮಾಡೋದಕ್ಕಲ್ವಾ? ಏನು ಆಪ್ಷನ್? ಬೇರೆ ಆಪ್ಷನ್ಸ್ ಅದನ್ನ ನೋಡ್ಬೋದಲ್ಲ. ಯಾವ್ದಾದ್ರು ಲ್ಯಾಂಡ್ ಮೇಲೆ ಹಾಕ್ಬಿಡಿ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ. ಮೂವಿ ಇಂಡಸ್ಟ್ರಿ ನೀವು ಅನ್ಕೊಂಡಂಗಿಲ್ಲ ಬಿಡಿ. ಮೂವಿ ಇಂಡಸ್ಟ್ರಿ ಅಲ್ಲೆಲ್ಲ ತುಂಬಾ ಜಾಸ್ತಿನೇ ಡಿಫ್ರೆಂಟ್ ಇದೆ. ನಿಮ್ಗೆಲ್ಲ ವರ್ಕೌಟ್ ಆಗಲ್ಲ. ನೀವು ಇಷ್ಟು ಸೈಲೆಂಟ್ ಆಗ ನಾನು ಸ್ಟಾರ್ಟಿಂಗ್ ಎಲ್ಲ ಅನ್ಕೊಂಡೆ, ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ರಲ್ವಾ ಪ್ರೊಡ್ಯೂಸರ್ ಏನಾಯ್ತು? ಇದೆಲ್ಲ ಬಿಟ್ಟು ಇಯರ್ಫೋನ್ ಯೂಶಲಿ ಪ್ರೊಡ್ಯೂಸರ್ ಜಾಸ್ತಿ ಇದ್ರಲ್ಲಿ ಇರ್ತಾರೆ. ನೀವಿಷ್ಟು ಇನ್ನೋಸೆಂಟ್ ಆಗಿದ್ರೆ ಇಲ್ಲಿ ವರ್ಕೌಟ್ ಆಗಲ್ಲ. ನಿಮ್ಮ ಹೆಸರೇ ಹೇಳ್ಬಿಟ್ಟು ಬೇರೆ ನಡೆಯುತ್ತೆ. ಅನ್ಕೊಂಡಿರಿ ಎಲ್ಲ ಇಂಡಸ್ಟ್ರಿನೂ ಒಂದೇ ತರ ಇರಲ್ಲ, ಎಲ್ಲ ಪ್ರೊಡ್ಯೂಸರ್ಸು ಒಂದೇ ತರ ಇರಲ್ಲ. ನಮ್ಗೇನು ಗೊತ್ತಮ್ಮ, ಅದು ನಮ್ಗೇನು ಗೊತ್ತಾಗು. ನಾನೇ ನಿನ್ನ ಬಗ್ಗೆ ಕೆಟ್ಟದಾಗೂ ಮಾತಾಡಿಲ್ಲ, ಏನು ಮಾತಾಡಿ ಒಳ್ಳೇದಾಗೆ ಮಾತಾಡ್ತಿದ್ವಿ. ಬಟ್ ಬೇಜಾರಾಯ್ತು ನನಗೆ.
ನೋಡ ಅವ್ರ ಮಗಳ ವಯಸ್ಸು ಅವ್ರು ಕೇಳಿದ್ದಕ್ಕೆ ನಾನೇ ಸಾರಿ ಕೇಳ್ತಿದ್ದೀನಿ. ಸಾರಿ ಕೇಳೋದ್ರಿಂದ ಏನು ಬರಲ್ಲ ಸರ್. ಆಲ್ರೆಡಿ ಒಂದ್ಸಲ ಮಾತಾಡಿದ್ಮೇಲೆ ಮತ್ತೆ ಸಾರಿ ಕೇಳಿ ಪ್ರಯೋಜನ ಇರಲ್ಲ. ನಾನು ಮಾತಾಡಿಲ್ಲ. ನೀವ್ ಮಾತಾಡ್ತಿಲ್ಲ, ಅವ್ರಿಗೆ ಹೇಳಿ. ಅವ್ರ ನೆಕ್ಸ್ಟ್ ಟೈಮ್ ಯಾರಾದ್ರೂ ಮೂವಿ ಅಥವಾ ಸೀರಿಯಲ್ಸ್ ಏನಾದ್ರು ಕರೀತಾರಲ್ಲ ಹೋಗೋದಕ್ಕೆ ಹುಡುಗಿರಿಗೆ ಇದೇ ರೀಸನ್ಗೆ ಹುಡುಗಿಯರಿಗೆ ಭಯ ಆಗೋದು ಹೊರಗಡೆ. ಅವ್ರು ಮಾತಾಡಿದ್ದಕ್ಕೆ ನಾನು ಕೇಳಿದೆ ಸಾರಿ ಅಷ್ಟೇ. ಪರವಾಗಿಲ್ಲ. ನಾನು ಮಾತಾಡಿಲ್ಲ, ನಾನು ಸಾರಿ ಕೇಳಲ್ಲ ನನ್ನ ಪರವಾಗಿ. ಅವ್ರ ಮಾತಿಗೆ ನಾನು ಕೇಳಿ ಡಿಸ್ಕಸ್ ಮಾಡ್ತಾ ಇದ್ದೆ. ಏನ್ ಗೊತ್ತಾ ಸರ್, ಈಗ ಯಾವ್ದೇ ಹುಡುಗಿಗೆ ಇಷ್ಟ ಆದ್ರೆ ಏನಾದ್ರು ಮಾಡ್ಬೋದು. ಈಗ ನಿಮ್ ಮಗಳು ವಯಸ್ಸು ಏನೋ ಪಾಪ ಈ ಹುಡುಗಿದ್ದು ಕರೆಕ್ಟ್ ಅಲ್ವಾ? ಇಷ್ಟ ಇಲ್ಲದೆ ಆ ಹುಡುಗಿ ಅಂತ ಒಳ್ಳೆ ಹುಡುಗಿ ಕೇಳೋದು ತಪ್ಪೆ. ಅಲ್ಲಿ ನೀವೇ ಕೇಳಿದ್ದು ಅದು ತಪ್ಪು. ಯಾರೇ ಆಗ್ಲಿ, ನೀವು ಒಬ್ಬ ಸೀನಿಯರ್ ಡೈರೆಕ್ಟ್ರು. ನಾನ್ ಕೇಳಿಲ್ಲಪ್ಪ. ಕೆಲಸ ಆಯ್ತು, ಸ್ನಾನ ಆಯ್ತು. ಅಲ್ಲ ಪಾಪ ಅವಳು ನಿಮ್ ಮಗಳ ವಯಸ್ಸು, ನನಗೆ ತಂಗಿನ ಅಕ್ಕತರ. ನೀವು ನಮ್ಗೆ ಇದನ್ನ ಕಾಲೆಲ್ಲ ಹೇಳ್ತಿದ್ದೀರಿ, ನಾನು ಅಲ್ಲೇ ಹೇಳ್ತಿದ್ದೆ ಇಲ್ಲ ಸರ್, ಈ ಥರದ್ದು ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇದು ಒಂದೇ ಅಲ್ಲ, ಇವತ್ತಿದೆ ಎಲ್ಲ ವಿಷಯ ಹೇಳಿದ್ದು. ಈ ತರ ಸುಮಾರು ನನಗೆ ಬಂದಿದೆ. ಇದೇ ಫಸ್ಟ್ ಕೇಳ್ತಾರೆ ಕಮಿಟ್ಮೆಂಟ್ ಏನ್ ಮಾಡ್ತೀರ ಅಂತ. ಸೆಲೆಕ್ಟ್ ಮಾಡೋದಕ್ಕೆ ಮುಂಚೆನೆ ಕೇಳ್ಬಿಡ್ತಾರೆ. ಅದಾದ್ಮೇಲೆ ನೀನ್ ದಡ್ಡ ಆಕ್ಟಿಂಗ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಕೆಟ್ಟದಾಗಿ ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರೆ. ಕಮಿಟ್ಮೆಂಟ್ ಇದೆ. ಅಲ್ಲಿ ನೀವು ಬೆಡ್ ಶೇರಿಂಗ್ ಅಂತಂದ್ರಂತೆ ಅಂದಿಲ್ವಾ? ಅಂದ್ರು ಕ್ಯಾಸಿನೋ ನಡೆಸ್ತಾರೆ ಗೋವಾದಲ್ಲಿ. ಕ್ಯಾಸಿನೋ ಎಲ್ಲಿ? ಗೋವಾ. ಜರ್ನಲಿಸ್ಟ್ ಅಂದೆ. ಜರ್ನಲಿಸ್ಟ್ ಅವರು ಜರ್ನಲಿಸ್ಟ್ ಅಂದ್ರೆ ಇಲ್ಲಿ ಪೊಲಿಟಿಷಿಯನ್ಸ್ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಗೇಮ್ ಆಡಿಸ್ತಾರೆ. ಹೌದಾ? ಲೀಗಲ್ ಅಲ್ವಾ? ಅಲ್ಲ. ಗೇಮ್ಸ್ ಆಡ್ತಾರೆ. ಅದ್ರಲ್ಲಿ ಏನು ಗರ್ಲ್ಸ್ ಎಲ್ಲ ಏನು ಇದೆಲ್ಲ ಮಾಡಲ್ಲ, ಜಸ್ಟ್ ಗೇಮ್ ಆಡ್ತಾರೆ, ದುಡ್ಡು ಅಲ್ಲಿ ನಮ್ಮನ್ನ ಕರ್ಕೊಂಡೋಗ್ಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಇದೆ. ಮಾಡ್ಬೋದು. ಅಲ್ಲೆಲ್ಲ ಬರೋದೆಲ್ಲ ಜಾಸ್ತಿ ಆಗುತ್ತೆ. ಇದನ್ನ ಬ್ಲಾಕ್ ಮನಿ ಹೇಳಿದ, ಅದಕ್ಕೆ ನಿಮ್ಗೆ ಹೇಳ್ದೆ, ಬ್ಲಾಕ್ ಮನಿನ ವೈಟ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಬರ್ತಾರೆ. ಏನು MLA ಎಲ್ಲ ಅಲ್ಲೇ ಇರ್ತಾರೆ. MLA, ಫಿಲಂ ಆಕ್ಟರ್ಸ್. ಸರ್ ನೆಕ್ಸ್ಟ್ ಟೈಮ್ ಪಾಪ ಇಂಥವ್ರನ್ನ ಕೇಳಕ್ಕೆ ಹೋಗ್ಬೇಡಿ ಸರ್. ನಿಮ್ಗೆ ನೋಡಿ ಒಳ್ಳೆ ಡೈರೆಕ್ಟ್ರು, ಸೀನಿಯರ್. ನೋಡಿ ಇವಾಗ ಪಾಪ ಆ ಹುಡುಗಿನ ಬೆಡ್ ಶೇರಿಂಗ್ ಅಂತಂದ್ರೆ ಯಾರು, ಈಗ ನಮ್ಮ ಅಕ್ಕನ ತಂಗಿನ ಅದೇ ತರ ಕೇಳಿದ್ರೆ ಯಾವ ತರ ಟ್ರೀಟ್ ಮಾಡ್ತಾರೆ ಅಲ್ಲಿ? ನನ್ಗೆ ಬೇಜಾರಾಗೈತಿ. ಈಗ ಆ ಹುಡುಗಿ ಎಷ್ಟು ನೋವು ಪಟ್ಲು.